ನಾನೇನು ಮಾಡಿದೆ ಅದಕ್ಕೆ ಹಿಂಗೆ ಪ್ಲೇ ಮಾಡಿಬಿಟ್ಬಿಟ್ಟೆ. ಫಾಲ್ ಸೀಲಿಂಗ್ ಟೀಮಲ್ಲಿ ಡಿ ಬಾಸ್ ಫ್ಯಾನ್ಸ್ ಇದ್ರು, ಇಲ್ಲಿ ನಮಗೆ ಸಾಗರ್ ಟೀಮಲ್ಲಿ ಎಸ್ ಬಾಸ್ ಫ್ಯಾನ್ಸ್ ಇದ್ದಾರೆ. ಮ್ಯಾಮ್ 8 mm ಇದು 12 mm ಅಲ್ಲ ನೋಡಿ ಹೆಂಗೆ ಬರ್ತಾವನೆ. ನಮಸ್ಕಾರ ಕರುನಾಡು, ನಾನು ರಿಮಾವಿಲು. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಇವತ್ತು ನಾನು ಜಿಮ್ಗೆ ಹೋಗಿ ತುಂಬ ದಿನ ಆಗಿತ್ತು, ಅದಕ್ಕೋಸ್ಕರ ಇವತ್ತು ಜಿಮ್ಗೆ ಹೋಗಿ ಬೇಸಿಕ್ ವರ್ಕೌಟ್ ಮಾಡ್ಕೊಂಡು ಬರೋಣ ಅಂತ ಪ್ಲಾನ್ ಮಾಡಿದ್ದೀನಿ. ವೆಯ್ಟ್ಸ್ ಏನು ಪುಷ್ ಮಾಡಲ್ಲ, ಬಾಡಿ ವೆಯ್ಟ್ಸಲ್ಲೇ ಬೇಸಿಕ್ ವರ್ಕೌಟ್ ಮಾಡಿ ಸ್ಟ್ರೆಚಿಂಗ್ ಮಾಡಿ ಮುಗಿಸಿ ನಾನು ಡೇ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಸೊ ಇವಾಗ ಆಲ್ರೆಡಿ 8:30 ಆಗಿಬಿಟ್ಟಿದೆ. ಜಿಮ್ಮಿಂದ ಬಂದಿದ ತಕ್ಷಣ ಸೈಟಿಗೆ ಓಡಬೇಕು. ನೋಡುವ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾನು ಜಿಮ್ ಮುಗಿಸ್ಕೊಂಡು ಬರೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಬನ್ನಿ ನಾನು ಜಿಮ್ಗೆ ಹೋಗೋಣ. ಗೈಸ್, ಇವಾಗ ನಂದು ವರ್ಕೌಟ್ ಆಗಿದೆ. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಟ್ರೈಪಾಡ್ ತಂದಿರಲಿಲ್ಲ, ಅದಕ್ಕೋಸ್ಕರ ಕವರ್ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಜಿಮ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಇವಾಗ ರೆಡಿಯಾಗಿ ಸೈಡ್ಗೆ ಹೋಗಬೇಕು. ಬನ್ನಿ ಹೋಗೋಣ. ಗೈಸ್, ಆ್ಯಕ್ಚುಲಿ ನಾನು ಇವಾಗ ರೆಡಿ ಆಗಿದ್ದಾಯಿತು. ಇವಾಗ ಸೈಡ್ಗೆ ಹೊರಡಬೇಕು. ಆನ್ ದ ವೇ ಹೇಮಂತನ ಪಿಕ್ ಮಾಡಬೇಕು. ಸೊ ಇವಾಗ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಇವತ್ತೇನು ಪ್ಲಾನ್ಸ್ ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಹೇಮಂತ್ ಪ್ಲಾನ್ ಮಾಡಿರೋದು. ಸೊ ಹೇಮಂತನೇ ಕೇಳೋಣ ಏನು ಪ್ಲಾನ್ ಮಾಡಿದ್ದಾನೆ. ಅವನ್ನೇ ಹೋಗಿ ಕೇಳೋಣ ಬನ್ನಿ. ಮೈಕಿಲ್ಲಿದೆ. ಗೈಸ್, ಇವಾಗ ನಾನು ಹೇಮಂತ್ ಮನೆ ಹತ್ರ ಬಂದಿದ್ದೀನಿ. ಅವನು ಬರ್ತೀನಿ ಅಂದಿದ್ದಾನೆ. ರೆಡಿ ಆಗಿದ್ದೀನಿ ಅಂತ ಹೇಳ್ದ. ನೋಡೋಣ, ನಾನು ಬಂದು ಆಲ್ಮೋಸ್ಟ್ 2 minutes ಆಯಿತು. ನೋಡೋಣ ಎಷ್ಟೊತ್ತಿಗೆ ಬರ್ತಾನೆ ಅಂತ. ಹೇಮಂತ್ ಬಂದ. ಸೊ ಇವಾಗ ಅವ್ನು ಪಿಕ್ ಮಾಡ್ಕೊಂಡು ಸೈಟಿಗೆ ಹೊಡ್ತಾ ಇದ್ದೀವಿ. ನೆಕ್ಸ್ಟ್ ಅಪ್ಡೇಟ್ಸ್ ಸೈಟಲ್ಲಿ ಹೋಗಿ ಕೊಡ್ತೀನಿ. ಲೊಕೇಶನ್ ರೀಚ್ ಆಗಿದ್ದೀವಿ. ಎಲೆಕ್ಟ್ರಿಷಿಯನ್ ಅವರು ಕೂಡ ಅವರು ವರ್ಕ್ ಮುಗಿಸಿ ವೆಯ್ಟ್ ಮಾಡ್ತಿದ್ದಾರೆ. ಅವ್ರಿಗೂ ಹಾಗೆ ಏನಿದೆ ಅಪ್ಡೇಟ್ ಅಂತ ಕೇಳೋಣ. ನಿಮಗೆ ತೋರಿಸ್ತೀನಿ ಏನೇನು ವರ್ಕ್ ಕಂಪ್ಲೀಟ್ ಆಗಿದೆ ಅಂತ. ಹೇಮಂತ್ ಅವ್ರು ಕೂಡ ಇಲ್ಲೇ ಇದ್ದಾರೆ ನೋಡಿ. ಅಲ್ಲಿ ನೋಡು, DC ಸೈನಿ ಇದ್ದಾರೆ. ಹೇಮರಾಜ್ ಕೂಡ ಅಲ್ಲೇ ಇದ್ದಾರೆ. ಹೇಮಂತ್ ಅವ್ರು ಕೂಡ ಅಲ್ಲೇ ಇದ್ದಾರೆ. ಮತ್ತೆ ಜಿ ಹೆಂಗಾಯ್ತು ಕೆಲಸ ಎಲ್ಲ? ಹೇಳಿ ನಮಗೆ ಏನೇನು ಮಾತಾಡ್ತಾರೆ. ಏನಿಲ್ಲ, ನಾರ್ಮಲ್ ಆಗಿ ಹೇಳಿ. ಇವಾಗ ಸೈಟಲ್ಲಿ ಇದೀವಿ. ಅವ್ನ್ ಫಾಲ್ ಸೀಲಿಂಗ್ ಅವನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ. ಮನುಷ್ಯ ಇನ್ನ ಬಂದಿಲ್ಲ. ಕೇಳಿದ್ರೆ ಇವಾಗ ಮೆಸೇಜ್ ಹಾಕೋನೆ, ಜಿ 10 ನಿಮಿಷ ಲೇಟ್ ಆಗುತ್ತೆ ಬರ್ತೀನಿ ಅಂತ. ನೋಡೋಣ ಅವ್ನು ಎಷ್ಟು ಗಂಟೆಗೆ ಬರ್ತಾನೋ. ಬರ್ಲಿ. ಈ ಫಾಲ್ ಸೀಲಿಂಗ್ ಅವ್ನು ಮಾತ್ರ ಚೆನ್ನಾಗಿ ಕೆಲಸ ಕೊಡ್ತಾವ್ ನಂಗೆ ತಲೆಗೆ. ಅವ್ನು ಬರ್ಲಿ. ಅವನು ಸ್ವಲ್ಪ ಇಳಿಸ್ತೀನಿ ಅವನಿಗೆ. ಗೈಸ್, ಇವಾಗ ಫಾಲ್ ಸೀಲಿಂಗ್ ಅವ್ನು ಬಂದಿದ್ದಾರೆ. ಹೋಗಿ ಅವನಿಗೆ ಇವಾಗ ಏನು ವರ್ಕ್ ಇದೆ ಅದನ್ನೆಲ್ಲ ಸ್ವಲ್ಪ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಬ್ರೀಫ್ ಮಾಡಿ ಇಲ್ಲಿಂದ ಸಾಗರ್ ಸೈಡ್ಗೆ ಹೊರಡಬೇಕು. ಅಲ್ಲಿ ರೋನ್ ಪಾಪ ಒಬ್ಬನೇ ಇದ್ದಾನೆ ಬೆಳಗ್ಗೆಯಿಂದ. ಸೊ ಇಲ್ಲಿ ಇವ್ರಿಗೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಇಲ್ಲಿಂದ ಹೊರಡ್ತೀನಿ. ನೋಡೋಣ ಅವ್ರು ಏನೇನು ಡ್ರಾಮಾ ಮಾಡ್ತಾರೆ. ಇವಾಗ ನೀವೇ ನೋಡ್ತಿರಲ್ಲ. ಏನಾದರೂ ಒಂದು ಜೋಕ್ ಹೇಳಿ ಮ್ಯಾಮ್. ಸ್ಟ್ರೇಂಜರ್ ಥಿಂಗ್ಸ್ ನೋಡು ಅಂದೆ, ಸ್ಟ್ರೇಂಜರ್ ಥಿಂಗ್ಸ್ ನೋಡ್ತಾ ಇದ್ದೆ ಮ್ಯಾಮ್. ಹಾಂ, ಹೌದಾ? ಅಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ರ, ಅಲ್ಲಿ ಸುಮ್ಮನೆ ಫೋನ್ ಹಿಂಗೆ ಹಾಕ್ಬಿಟ್ಟಿದ್ದೀವಿ ನೋಡ್ಕೊಂಡು. ಸಾರಿ. ಮತ್ತೆ ಇನ್ನ ಏನಾದರೂ ಒಂದು ಜೋಕ್ ಮಸ್ತಾಗಿರೋದು ಬಂದರೆ ನಾವು ಇಲ್ಲಿ ರಿಯಾಕ್ಷನ್ ವಿಡಿಯೋ ತಗೊತೀವಿ. ಏನ್ ಜೋಕ್ ಹೇಳಿ ಮ್ಯಾಮ್? ಏನಾದರೂ ಒಂದು ಬೇಜಾರು ಮ್ಯಾಮ್ ನಂಗೆ ಇಲ್ಲಿ. ಲಕ್ಕಿ ಬಿಡು ನೀನು. ನಮ್ದಲ್ಲಿ ಏನು ಇಲ್ಲ, ಇಲ್ಲಿ ಕುತ್ಕೊಂಡು ಖಾಲಿ ಬಿಲ್ಡಿಂಗ್ ನೋಡ್ಕೊಂಡಿರ್ಬೇಕು. ಏನ್ ಮ್ಯಾಮ್, ಎಲ್ಲಿ ಬಿಡ್ತಾನೆ ಅವನು ಯಾರೋ ಫಾಲ್ ಸೀಲಿಂಗ್ ಫೋನ್ ಮಾಡಿದೆ. ಅವನು ಆರ ಭಯ ಅಂದ. ನಾನೇನು ಮಾಡಿದೆ ಅದಕ್ಕೆ ಹಿಂಗೆ ಪ್ಲೇ ಮಾಡಿಬಿಟ್ಬಿಟ್ಟೆ. ಇದನ್ನ ಫಾಲ್ ಸೀಲಿಂಗ್ ಪರ್ಸನ್ ಬಂದಿದ್ದಾಯಿತು. ಇವಾಗ ಸೈಟಿಗೆ ಹೋಗ್ತಾ ಇದ್ದೀವಿ. ಬನ್ನಿ, ಹಿಂದೆ ಹೇಮಂತ್ ಕೂಡ ಇದ್ದಾರೆ. ಬನ್ನಿ ಹೋಗೋಣ. ಸೊ ಗೈಸ್, ಇವಾಗ ಫಾಲ್ ಸೀಲಿಂಗ್ ಪರ್ಸನ್ಗೆ ನಾವು ಎಕ್ಸ್ಪ್ಲೈನ್ ಮಾಡಿದ್ದಾಯಿತು ಏನು ಚೇಂಜಸ್ ಇದೆ ಅಂತ. ಅದು ಒಂದು ಸಣ್ಣ ಚೇಂಜಸ್ ಆಗಿದ್ದು. ಏನಾಗಿದೆ ಅಂತಂದರೆ, ಸೊ ಗೈಸ್ ಇದೇನು ನೋಡ್ತಾ ಇದ್ರಲ್ಲ, ಈ ಫಾಲ್ ಸೀಲಿಂಗ್ ಚಾನಲ್ಸಲ್ಲಿ ಸ್ವಲ್ಪ ಕರೆಕ್ಷನ್ ಇತ್ತು. ಏನಾಗಿದೆ ಅಂತಂದರೆ, ನಾವು ಫಸ್ಟು ಪ್ಲ್ಯಾನ್ ಮಾಡಿದ್ದು ವರ್ಟಿಕಲ್ ಆಗಿ ರನ್ ಮಾಡೋಣ ಅಂತ ಫಾಲ್ ಸೀಲಿಂಗ್ ಪ್ಯಾನಲ್ಸ್ನ. ಇವಾಗ ವರ್ಟಿಕಲ್ ಆಗಿ ರನ್ ಮಾಡಿದ್ರೆ ನಮಗೆ ಅದ್ರ ಲೆಂತ್ ಬಂದು ನಮಗೆ 13 feet ಬರ್ತದೆ. ಸೊ ಬಟ್ ನಾವು ಬೈ ಮಾಡಿರೋದು 9 feet 5 inches. ಬಟ್ ಇಲ್ಲಿ ಸೆಂಟ್ರಲ್ಲಿ ಜಾಯಿಂಟ್ ಬರುತ್ತೆ. ಆ ಜಾಯಿಂಟ್ನ ಕವರ್ ಮಾಡೋದಕ್ಕೆ ಒಂದು T ಪ್ರೊಫೈಲ್ ಬರುತ್ತೆ. ಆ ಪ್ರೊಫೈಲು ಸ್ಟಾಕ್ ಇಲ್ಲದೆ ಇರೋದಕ್ಕೆ, ಮತ್ತು ಆ ಪ್ರೊಫೈಲ್ ಇನ್ನೊಂದು ಕೂಡ ಸಿಕ್ತು. ಬಟ್ ಆದರೆ ಆ ಕಲರ್ಗೆ ಅದು ಮ್ಯಾಚ್ ಆಗ್ತಿರ್ಲಿಲ್ಲ.
ಆ್ಯಂಡ್ ನನಗೆ ಫಿನಿಷಿಂಗಲ್ಲಿ ನಾನು ಸ್ಪಾಯ್ಲ್ ಮಾಡ್ಕೊಳ್ಳೋಕ್ಕೆ ನನಗೆ ಇಷ್ಟ ಆಗಲ್ಲ. ಸೊ ಆ ರೀಸನ್ಗೋಸ್ಕರ ಇವಾಗ ಡಿಸೈನ್ ಚೇಂಜ್ ಮಾಡಿ ವರ್ಟಿಕಲ್ ಏನು ಪ್ಲ್ಯಾನ್ ಮಾಡಿದ್ದು ಅದನ್ನು ಹಾರಿಸಾಂಟಲ್ ಮಾಡ್ತಾ ಇದ್ದೀನಿ. ಸೊ ಅದರಿಂದ ನನಗೆ ಮೆಟೀರಿಯಲ್ ಸಹ ಇನ್ನೂ ಮಿಗುತ್ತೆ, ಕ್ಲೈಂಟ್ಗೂ ಸಹ ಬಡ್ಜೆಟ್ ಕಡಿಮೆ ಆಗುತ್ತೆ. ಆ ರೀಸನ್ಗೋಸ್ಕರ ಇವಾಗ ಫಾಲ್ ಸೀಲಿಂಗ್ ಟೀಮ್ಗೆ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ ಏನೇನು ಚೇಂಜಸ್ ಇದೆ ಅಂತ. ಸೊ ಇವಾಗ ನಾವು ಸಾಗರ್ ಸೈಡ್ಗೆ ಹೋಗ್ತಾ ಇದ್ದೀವಿ. ಅಲ್ಲೂ ಕೂಡ ಒಂದು ಸ್ವಲ್ಪ ಲ್ಯಾಮಿನೇಟ್ ಪೇಸ್ಟಿಂಗ್ ಬಗ್ಗೆ ಏನೋ ಸ್ವಲ್ಪ ಡೌಟ್ ಇದೆ ಅಂತ ಹೇಳ್ತಿದ್ರು ಕಾರ್ಪೆಂಟರು. ಬೇರೆ ಕೆಲಸ ಎಲ್ಲ ಮಾಡ್ತೀರಿ, ಬರ್ತೀವಿ, ಬಂದು ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತ ಹೇಳಿದ್ದೀವಿ. ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗಿ ಏನು ಅಪ್ಡೇಟ್ಸ್ ಇದೆ ಅಂತ ಅದನ್ನು ಸಹ ಪೋಸ್ಟ್ ಮಾಡ್ತೀನಿ. ನೆನ್ನೆ ಮಿಸ್ ಮಾಡಿದ್ದೀನಿ, ಇವತ್ತು ಕವರ್ ಮಾಡ್ತೀನಿ. ಬನ್ನಿ ಹೋಗೋಣ. ಬೋಲ್ ಅವರೇ ವೈ ಬೋಲ್ 2 दिन में फिनिश करके देता हूँ सर. 2 दिन में फिनिश करके देता हूँ सर, कोई टेंशन मत लीजिए. ನೋಡಿದ್ರೆ ಫಾಲ್ ಸೀಲಿಂಗ್ ಟೀಮ್ ಹೇಗೆ ಹೇಳ್ತಿದ್ದಾರೆ ಅಂತ. ನೋಡೋಣ 2 ದಿನದಲ್ಲಿ ಕೆಲಸ ಮುಗಿಸ್ತೀನಿ ಅಂತ ಹೇಳ್ತಿದ್ದಾರೆ. ನೋಡೋಣ 2 ದಿನ ಮಾಡ್ತಾರೋ ಇಲ್ಲ ಮಾಡಿಲ್ಲ ಅಂದರೆ ಅಂದರೆ ಸೊ ಗೈಸ್ ಇವಾಗ ನೋಡಿದ್ರಲ್ಲ ಬೋಟ್ಸ್ ಸಹ ಬಂದಿದೆ. ಬೋಟ್ಸ್ ಇವಾಗ ಸ್ಟ್ಯಾಕ್ ಮಾಡಿಸ್ಬಿಟ್ಟು ಇವಾಗ ಸಾಗರ್ ಸೈಡಿಗೆ ಹೊಡ್ತೀವಿ. ಬನ್ನಿ ಹೋಗೋಣ. ಸೊ ನೀವು ಆಟೋ ಮೇಲೆ ನೋಡ್ಬೋದು, ಕೆಟ್ಟ ಸಮಯ ಬಂದಾಗ ಭಯ ಪಡಬೇಡ, ಒಳ್ಳೆ ಸಮಯ ಬಂದಾಗ ದಾರಿ ತಪ್ಪಬೇಡ ಅಂತ ಹೇಳಿದ್ದಾರೆ. ಇವ್ರು ಬಂದು ಆ್ಯಕ್ಚುಲಿ ಡಿ ಬಾಸ್ ಫ್ಯಾನು. ಇವಾಗ ನೋಡಿದ್ರಲ್ಲ ನಮಗೆ ಡಿ ಬಾಸ್ ಫ್ಯಾನ್ಸ್ ಸಹ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಇವಾಗ ನಮ್ಮ ಟೀಮಲ್ಲಿ ಡಿ ಬಾಸ್ ಫ್ಯಾನ್ಸ್ ತುಂಬ ಜನ ಇದ್ದಾರೆ. ಆ್ಯಂಡ್ ಇವಾಗ ಸಾಗರ್ ಸೈಡ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಯಾವ ಫ್ಯಾನ್ಸ್ ಸಿಗ್ತಾರೆ ನೋಡೋಣ ಬನ್ನಿ. ಸೊ ಇವಾಗ ನಾವು ಸಾಗರ್ ಸೈಡಿಗೆ ಬಂದಿದ್ದೀವಿ. ಸೊ ಇಲ್ಲಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇನ್ನು ಕೆಲವೊಂದು ಏರಿಯಾಸ್ ಬಾಕಿ ಮಾಡೋದಿದೆ. ತೋರಿಸ್ತೀನಿ ಎಷ್ಟು ಕಂಪ್ಲೀಟ್ ಆಗಿದೆ ಅಂತ. ಗೈಸ್ ಸೊ ಇವಾಗ ನೀವು ನೋಡ್ಬೋದು ಟೇಬಲ್ ಪಾರ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ನೀವು ಈ ಏರಿಯಾ ಏನು ನೋಡ್ತಾ ಇದ್ದೀರಲ್ಲ 8mm ಫ್ಲೆಕ್ಸಿ ಪ್ಲೈ ಯೂಸ್ ಮಾಡಿದ್ದೀವಿ. ಸೊ ಆ ಪ್ಲೈ ಯೂಸ್ ಮಾಡಿ ನಾವು ಈ ಕರ್ವ್ ಪಾರ್ಟ್ನ ಏನಿದೆ ಇದನ್ನು ಅಚೀವ್ ಮಾಡಿದ್ದೀವಿ. ಸೊ ಇಲ್ಲೂ ಸಹ ಇವಾಗ ಲ್ಯಾಮಿನೇಟ್ ಬರುತ್ತೆ. ನೀವು ನೋಡ್ಬೋದು ರೋನ್ ಅವ್ರು ಕೂಡ ಇವಾಗ ಬಂದಿದ್ದಾರೆ. ನಮ್ಮ ಬಾಸ್ ಸೊ ಬಾಯ್ಸ್ ನೀವು ನೋಡಿದ್ರಲ್ಲ ಅಲ್ಲಿ ನಮಗೆ ಫಾಲ್ ಸೀಲಿಂಗ್ ಟೀಮಲ್ಲಿ ಡಿ ಬಾಸ್ ಫ್ಯಾನ್ಸ್ ಇದ್ರು. ಇಲ್ಲಿ ನಮಗೆ ಸಾಗರ್ ಟೀಮಲ್ಲಿ ಎಸ್ ಬಾಸ್ ಫ್ಯಾನ್ಸ್ ಇದ್ದಾರೆ. ಎಸ್ ಬಾಸ್ ಯಾರು ಇರ್ಬೋದು ಅಂತ ನೀವು ಗೆಸ್ ಮಾಡಿ. ಕರೆಕ್ಟಾಗಿ ಗೆಸ್ ಮಾಡಿದವ್ರಿಗೆ ನಮ್ಮ ಯೂಟ್ಯೂಬ್ ಚಾನಲಿಂದ ಒಂದು ಶೌಟ್ಔಟ್ ಇರುತ್ತೆ. ಇವಾಗ ರೋಹನ್ ಮತ್ತು ಹೇಮಂತ್ ಇಬ್ಬರು ಕೂತ್ಕೊಂಡು ಸೈಟಲ್ಲೇ ಎಸ್ಟಿಮೇಷನ್ ಪ್ರಿಪೇರ್ ಮಾಡ್ತಿದ್ದಾರೆ. ಹೇಗೆ ಪ್ರಿಪೇರ್ ಮಾಡ್ತಿದ್ದಾರೆ ತೋರಿಸ್ತೀನಿ ಅಂತ ಹೇಳಿರಿ. ಅದು ನೋಡಿ ಹೆಂಗೆ ಬರ್ತಾವನೆ. ಸೊ ಗೈಸ್ ನೋಡಿದ್ರಿ ಅಲ್ಲ, ಇವತ್ತಿಗೆ ನನ್ನ ಡೇ ಎಂಡ್ ಆಗ್ತದೆ. ಕಾರ್ಪೆಂಟರ್ಸ್ ಇವತ್ತು ಲ್ಯಾಮಿನೇಟ್ ಸ್ಟಿಕ್ ಮಾಡಿ ಅವ್ರ ಡೇ ಕೂಡ ಎಂಡ್ ಮಾಡ್ತಾರೆ. ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಸಹ ಫಾಲೋ ಮಾಡಿ. ಇದೇ ಥರ ವ್ಲಾಗ್ಗೋಸ್ಕರ ಫಾಲೋ ಮಾಡಿ. ಮುಂದೆ ಸಿಗೋಣ. ಜೈ ಶ್ರೀರಾಮ್.